ಅಲ್ಲ, ಈ ಬೊಡ್ಡಿ ಡೈವರ್ಸ್ ಬೇಕು ಅಂತಂದ ಕೊಡಕ್ಕೆ ಬ್ಯಾಡ ಅಂದ ಬುಡಕ್ ನನಗೇನು ಹುಚ್ಚುಗಿ ಸಿಡಿದ್ಬಿಟ್ಟೈತಾ ಅಂತ. ಅವಳು ಸೈನ್ ಹಾಕವಳಿ. ಈ ಕಡೆ ನಾನು ಸೈನ್ ಹಾಕಿವ್ನಿ. ತಗೊಂಡೋಗ್ಬಿಟ್ಟು ಸುಮ್ಕೆ ಲಾಯರ್ ಅಪ್ಪಂಗ್ ಕೊಟ್ಬಿಟ್ರೆ ಸುಮ್ಕೆ ನೀನು ಡೈವರ್ಸ್ ಆಗಕ್ಕಿಲ್ವಾ? ಹಾ, ಸುಮ್ಕೆ ಲಾಯರ್ ಅಪ್ಪಂಗ್ ಕೊಟ್ಬಿಡ್ಬೋದಲ್ಲ, ತಗೊಂಡೋಗ್ಬಿಟ್ಟು ನಾನು ಕುರ್ಮರಿತದಲ್ಲ. ನನಗೆ ನೀನು ನಾನು ಓದಿಲ್ಲ ಅಂತ ಹೇಳ್ಬಿಟ್ಟು ಪೆದ್ ಬಡ್ಡಿನ ಮಾಡ್ಕೊಂಬಿಟ್ಟು ಓದಿದ್ದೀನಿ ಅನ್ನೋ ದೌಲತ್ ಮಾಡ್ತಾಳೆ ಕಿತ್ತೋದಳು. ಇವಳೇನು ದೌಲತ್ ಮಾಡೋದು? ಹಾ, ಹ್ಮ್ ಅವಳೇ ತಗೊಬಿಟ್ಟು ಬಂದು ಒಂದು ಡೈವರ್ಸ್ ಪೇಪರ್ ಕೊಟ್ಟಿರೋದು ತಾನೆ, ತಗೊಂಡೋಗ್ಬಿಟ್ಟು ನ್ಯಾಟು ಪೋಯ್ ಲಾಯರ್ ಅಪ್ಪಂಗೆ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಸಾಕು ನಂಗೆ ಸವಾಸಿ ಉಳ್ದು. ಇವನ್ ದೌಲತ್ ಮಾಡ್ತಾಳೆ, ಏನು ಇಲ್ದಿರ ಆಟ ಎಲ್ಲ ಆಡ್ತಾಳೆ ನಮ್ತಾಗಿ. ತಗೊಂಡೋಗಿ ಕೊಟ್ಬಿಟ್ರೆ ನೋಡಪ್ಪ ನೆಮ್ಮದಿ ಆಗತ್ತೆ, ಡೈವರ್ಸ್ ಆಯ್ತದೆ. ಇದೇನೇ ನೀ ಒಳ್ಳೆ ಇದು ಅಂತಂದ್ರೆ ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ. ಸುಮ್ಕೆ ಯಾಕೆ ಯಾಲ್ಗೆ ಹೇಳಿದ್ದವಳು ಎಲ್ಲೋ ಅಂತ ಕೊಟ್ಟು ಬರ್ತೀನಿ ಬಿಡು. ನಮ್ಮ ಒಳಿ ಅಂದ್ರೆ ಎಲ್ಲಿ ಬರ 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 ನಡ್ಕೊಂಡು ಹೋಯ್ತವ್ರಲ್ಲ. ಲೇ ಮಗಳೇ, ಲೇ ಮಗಳೇ, ಲೇ ಪ್ರೇಮಿ, ಹೇಳಮ್ಮ. ನಿನ್ ಗಂಡಲ್ಲಿ ಬರ 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 ನಡ್ಕೊಂಡು ಹೋಯ್ತವನಲ್ಲ, ಎಲ್ಗೋನು ಬಟ್ಟೆ ಗಿಟ್ಟೆ ಎಲ್ಲ ಬದಲಾಯಿಸ್ಕೊಂಡು ಹೋಯ್ತಿದ್ದಂಗ ಅವನೇ. ಏನೋ ಕಣಮ್ ನಾ ಕಾಣೆ, ನಂಗೇನು ಏಳಿಲ್ಲ ನೆಟ್ಗೋಯ್ತವನ. ಹೋದ್ರವ್ಲಿ ತಗ. ಈ ಅಪ್ಪನ ಸೇವೆ ಮಾಡ್ಕೊಂಡು ಯಾರು ಬಿದ್ದಿರ್ತಾರೆ. ಎಲ್ಗೋಯ್ತಾನೋ ಏನು ಮಾಡ್ತಾನೋ, ಹೋಗಿದ್ದ ತಗ ಆಳ್ ಬಿದ್ದೋಗ್ಲೇ ತಗೆ. ಏನೇ ಹೇಳಮ್ಮ, ಆ ಪ್ಯಾಟ್ರಿ ಓನರ್ ನನಗಂತೂ ಭಾಳ ಮೋಸ ಮಾಡ್ಬಿಟ್ಟು ಅನ್ಯಾಯ ಮಾಡ್ಬಿಟ್ಟ ಕಾಳ್ ನನ್ನ ಮಗ. ರಾಧನ್ ಮಾತ್ರ ಮದುವೆ ಮಾಡ್ಕೊತೀನಿ ಪಿರುತಿ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ ಬೊಲ್ ನನ್ನ ಮಗ. ನಮಗೆ ಮಾತ್ರ ಒಂದು ಮಾತುನೂ ಏನು ಹೇಳಿಲ್ವಲ್ಲ. ನಾನೇ ಹೋಗಿ ಮದುವೆ ಮಾಡ್ಕೊತೀನಿ ಅಂತ ಕೇಳಿದ್ರು ಈ ಮೋಸ ಮಾಡ್ಬಿಟ್ನಲ್ಲ ಕಾಳ್ ನನ್ನ ಮಗ. ಹೇಳು ಇವನ್ ಮಾಡನಿ ಅಂತೇಳಿ ನೋಡು, ಸರಿಯಾಗಿ ಮಾಡ್ತೀನಿ. ಆ ರಾಧನ್ಗೂ ಹಂಗೇನೆ ನೀ ಆ ಫ್ಯಾಕ್ಟ್ರಿ ಓನರ್ಗೆ ಸರಿಯಾಗಿ ಮಾಡ್ತೀನಿ, ನೋಡ್ತಾ ಇರು. ಅಯ್ಯೋ ನಿಧಾನಕ್ಕೆ ಏನೋ ಒಂದು ಮಾಡಿದ್ರೆ ಆಯ್ತದೆ ಬಿಡು, ಯಾಕೆ ಯೋಚನೆ ಮಾಡಿಗೆ. ಏನೋ ಒಂದು ಮಾಡಿ ಏನೋ ಒಂದು ಆಯ್ತದೆ. ನಾನೇನು ಒಳಿಮೈ ಹೋಯ್ತಿದ್ನಲ್ಲ, ಏಳ್ಗೆಲ್ ಕಳಿಸ್ದೇನೋ ಹೋಯ್ತಾವನೆ ಅಂತ ಅಂದ್ಕೊಂಡೆ. ಸರಿ ಬಿಡು, ನಾನು ಈಚೆ ಕಡೆ ಓಡಾಡ್ಕೊಂಬಿಟ್ಟು ಬರ್ತೀನಿ. ಏನು ಅಡುಗೆ ಪಡ್ಗೆ ಮಾಡ್ತಿದ್ಯೇನೋ ಮಾಡೋಗು. ಸರಿ ಕಣಮ್ಮ, ಆಯ್ತು. ಅಜಯ್, ಎಲ್ಲಿ ನಿಮ್ಮ ಮಗ ಹುಡಿಕೊಂಡೋಗಿದ್ದೆ ಅಂತ ಕಾಣ್ಲೇ ಇಲ್ಲ? ದನ ಹೊಡ್ಕೊಂಡು ಹೋದ ಕಣಪ್ಪ. ಅದು ಎತ್ತೋದ್ನ ಏನೋ ನಾಕಾಣೆ. ದನ ಕಟ್ಟಾಕ್ಬಿಟ್ಟು ಬರ್ತೀನಿ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋದನು. ಬರ್ಲೇ ಇಲ್ಲ ತ ನಾಷ್ಟಕ್ಕೂ ಬರಲಿಲ್ಲ. ಎಲ್ಲೋ ಅಲ್ಲೇ ತಿನ್ಕೊಂಡು ಹೋಟ್ಲು ಪಾಟ್ಲಾಗ ಅಲ್ಲೇ ಬಿದ್ದಿತ್ತಾನೆ ಅಂತ ಅನ್ನಿಸ್ತದೆ. ನಾನೇನು ಕೇಳಲಿಲ್ಲ ಮಾಡಲೂ ಇಲ್ಲ ನೋಡು. ಹೌದೇ, ಪ್ಯಾಟ್ಗೆ ಹೋಗ್ಬಿಟ್ಟು ಬರ್ಬೇಕಿತ್ತು. ಅದಕ್ಕೆ ನೀನಿಯ ಅದಕ್ಕೆ ಹೋಗ್ಬಿಟ್ಟು ಬರ್ನಿ ಅಂತ ಕರ್ದೆ. ಅಲ್ಲ, ನನ್ನ ಮಗೇನೋ ಹೇಳ್ತಿದ್ದ ಅದು ಎಂಥದ್ದು ಡೈವರ್ಸ್ ಪೈವರ್ಸ್ ತಗತ್ತಿರಂತೆ ಅಂತ ಹೇಳ್ಬಿಟ್ಟು ಆಮೇಕಿಂದ ಏನೋ ಬ್ಯಾಡ ಅಂತ ಸುಮ್ಕಾದ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಿದ್ದ. ಅಂತ ತಪ್ಪು ನಿರ್ಧಾರ ಎಲ್ಲ ಮಾಡಕ್ಕೆ ಹೋಗ್ಬೇಡ ಕಣಪ್ಪು. ಈಗ ಡೈವರ್ಸ್ ಕೊಟ್ರೆ ಹೆಣ್ಣೈಕ್ಳು ಸಿಗ್ತಿಲ್ಲ. ಆಮೇಕಿಂದ ಎತ್ತೋಗಿ ನೀನಂತೂ ಡೈವರ್ಸ್ ತಗೊಬಿಟ್ಟು ಬೀದಿ ಪಾಲಾಗೋಯ್ತಿ ಅಷ್ಟೇ ನೀನಿಯಾ. ಅಯ್ಯೋ, ಹಂಗೇನಿಲ್ಲ ಬಿಡಕ್ಕ. ನಾನು ಯಾಕಾಗ್ಲಿ ನಾನು ಡೈವರ್ಸ್ ತಗೋಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟೆ ನೀವು ಹೋಯ್ತಿರೋದು. ನಾನು ಎಂಡ್ರು ಸೈನ್ ಮಾಡ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಮಡಗಿದ್ಲ. ನಾನು ಸೈನ್ ಹಾಕ್ಬಿಟ್ಟು ಎತ್ಕೊಂಡು ಹೋಯ್ತಾ ಇದ್ದೀನಿ. ಲಾಯರ್ ಕೊಟ್ಬಿಟ್ಟು ಬರೋನಿ ಅಂತ ಹೇಳ್ಬಿಟ್ಟು. ಅಕ್ಕ ಒಂದು ಹೇಳ್ತೀನಿ ಕೇಳಿಸ್ಕ, ಇದ್ರೆ ನೆಮ್ಮದಿಯಾಗಿ ಇದ್ಬಿಡ್ಬೇಕು ಅಷ್ಟೇ ನಿನಗೆ. ಹಂಗಾರೆ ಈಗ ಡೈವರ್ಸ್ ಪೇಪರ್ ತಗೊಂಡು ಹೋಯ್ತಿದಿ ಡೈವರ್ಸ್ ಕೊಡಕ್ಕೆ ಅಂತೇಳಿ. ಮತ್ತೆ ಡೈವರ್ಸ್ ಕೊಡಕ್ಕೆ ಅಂತ ನೀನು ಡೈವರ್ಸ್ ಪೇಪರ್ ತಗೊಂಡು ಹೋಯ್ತಿರೋದು. ಇನ್ನೇನು ತಗೊಂಡು ಹೋಯ್ತಾರೆ ಡೈವರ್ಸ್ ಪೇಪರ್ ತಂದ್ಬಿಟ್ಟು ಅವಳೇ ನೀನು ಕಳಿಸಿ ಸೈನ್ ಹಾಕ್ಬಿಟ್ಟು ಕಳಿಸಿರ್ಬೇಕಾರೆ ಇನ್ನ ಅಂತ ನೀನು ಏನು ಮಾಡೋಕ್ಕಾಯ್ತದೆ. ಅದಕ್ಕೆ ನೀ ತಗೊಂಡು ನೆಟ್ಕೊಯ್ತಿದ್ದೀನಿ. ಅದಕ್ಕೆ ನಿಮ್ಮ ಮಗ ಮನೆಗಿದ್ದು ಜೊತೆ ಕರ್ಕೊಂಡು ಹೋಗೋನಿ ಅಂತ ಅಂದ್ಕೊಂಡೆ. ನೋಡ್ತೀನಿ ಬಿಡ್ರಿ, ಅಲ್ಲಿ ದನ ಕೈಯತ್ತಾಗೆಲ್ಲ ನೋಡ್ತೀನಿ. ಅಲ್ಲಿ ಏನಾರ ಇದ್ರೆ ಹಂಗೆ ನೆಟ್ಟು ಕರ್ಕೊಂಡು ಹೋಯ್ತೀನಿ. ಅಯ್ಯೋ 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 ಅಯ್ಯೋ, ನಮ್ಮ ಕಾಲದಾಗೆ ಅಯ್ಯಯ್ಯೋ ಹಿಡ್ಕೊಂಡು ಒಡೆದು ಬಡ್ದು ಮಾಡಿದ್ರು ಹೆಂಗೋ ಸಂಸಾರವ ನಡೆಸ್ಕೊಂಡು ಹೋಯ್ತಿದ್ವಿ ಕಣಪ್ಪ. ನಮ್ಮ ಕಾಲದಾಗ ಈ ಡೈವರ್ಸ್ ಪೈವರ್ಸ್ ಎಲ್ಲ ನಾ ಕಾಣೆ. ಈಗ ಪುಸುಕ್ ಅಂದರೆ ಫೋನ್ ಕೊಡಲಿಲ್ಲ ಅಂದರೂ ಡೈವರ್ಸ್ ಮಾಡ್ಕೊತೀನಿ, ರಿಮೋಟ್ ಕೊಡಲಿಲ್ಲ ಅಂದರೆ ಡೈವರ್ಸ್ ಮಾಡ್ಕೊತೀನಿ, ಸೀರೆ ಕೊಡಿಸ್ಲಿಲ್ಲ ಡೈವರ್ಸ್ ಮಾಡ್ಕೊತೀನಿ, ನನ್ನ ಹೆಂಡತಿ ನನಗೆ ಅಡುಗೆ ಮಾಡೋಕ್ತಿಲ್ಲ ಡೈವರ್ಸ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಯಾಕೆ ಕೊಟ್ಟು ಒಯ್ತಾವ್ರೆ ಎಲ್ರೂ. ಏನೋ ಒಂದು ಕಿತ ಕೊಟ್ಕೊಂಡವ್ರು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಬಿಟ್ಬಿಟ್ಟು ಅದೇ ಜಾನುವ ನಮ್ಮ ಕಾಲನೇ ಸರಿ ಬಿಡಪ್ಪ. ಏನಕ್ಕ ಎಲ್ಲಿ ನಿಂತ್ಕೊಂಡು ಏನೋ ಆ ಕಡೆ ನೋಡ್ಕೊಂಡು ನಿಂತ್ಬಿಟ್ಟಿದೀಗ? ನೀನೇ ಹೋಗತ್ತಾಗ ಸರಿಯಾದ ಟೈಮ್ಗೆ ಬಂದೆ. ಅಲ್ಲಿ ಕಣಮ್ಮಿ, ನೀನು ಇಷ್ಟು ದೊಡ್ಡ ಕತ್ತೆ ಮರಿ ಆದಂಗೆ ಆಗಿದೀಗ. ಅಲ್ಲ ನಿಂಗೆ ಒಂಚೂರು ಪ್ರಜ್ಞೆನೂ ಬೇಡ ಏನು ನಿನಗೆ? ಒಳ್ಳೆ ಕತ್ತೆ ಆದಂಗೆ ಆಗಿದೀಗ. ಅಲ್ಲ ನೀನು ಒಳಿಯ ಡೈವರ್ಸ್ ಕೊಡ್ತೀನಿ ಅಂತ ಪೇಪರ್ ಎತ್ಕೊಂಡು ಲಾಯರ್ ತಕ್ಕ ಹೋಯ್ತಾವನಿ. ನೀನು ಗಂಡ ಎಂಟ್ರನ್ನ ಸಮಾಧಾನ ಮಾಡಿ ನ್ಯಾಯ ತೀರ್ಮಾನ ಮಾಡಿ ಒಂದು ಮಾಡೋದು ಬಿಟ್ಬಿಟ್ಟು ಡೈವರ್ಸ್ ಕೊಡೋಕ್ಕೆ ಅಂತ ಬಿಟ್ಟು ಮಗಳಿಗೆ ಉಬ್ಲೆತ್ಬಿಟ್ಟು ಕೊಟ್ಟಿದ್ದೀಗ. ನಿಮ್ಮ ಒಳಿಮಯ್ಯ ಈಗ ಹೋದ ಡೈವರ್ಸ್ ಪೇಪರ್ ತಗೊಂಡು? ಏನು ಹೇಳ್ತಿದ್ಯಕ್ಕ? ನಾನು ಒಳಿಮಯ್ಯ ಡೈವರ್ಸ್ ಪೇಪರ್ ಎತ್ಕೊಂಡು ಹೋದ್ನೆ. ಅಯ್ಯೋ ದೇವ್ರೆ, ಡೈವರ್ಸ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಮಾತುಕತೆ ಮಾಡ್ಬಿಟ್ಟು ಎಲ್ಲ ಸುಮ್ಮನಿದ್ವಲ್ಲ, ಅದು ಹೆಂಗೆ ಒತ್ಕೊಂಡು ಹೋದ? ಯಾಕೆ ನೀನು ಗೊತ್ತಿಲ್ವಿ? ಈಗ ಎತ್ಕೊಂಡು ಹೋದ ಲಾಯರ್ ತಕ್ಕ ಹೋಯ್ತೀನಿ, ಲಾಯರ್ ತಕ್ಕ ಹೋಗ್ಬಿಟ್ಟು ಡೈವರ್ಸ್ ಪೇಪರ್ ಕೊಟ್ಬಿಟ್ಟು ಬರ್ತೀನಿ, ನನ್ನ ಮಗನ ಕರ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದ. ನನ್ನ ಮಗ ಎಲ್ಲ ಹೋಗೋನು ಎಂದಿದ್ದಕ್ಕೆ ಕರ್ಕೊಂಡು ಹೋಯ್ತೀನಿ ಅಂತ ಹೋದ. ಅಯ್ಯೋ 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 ಅಯ್ಯೋ, ನನ್ನ ಮಗಳು ಡೈವರ್ಸ್ ಬೇಡ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮಾಡ್ತೀನಿ ಇರ್ರಿ ತಿನ್ಕಳಿವ್ರಂತೆ ಅಂತ ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ಲು. ಈ ಕಾರಣ ನನ್ನ ಮಗ ಡೈವರ್ಸ್ ಪೇಪರ್ ಎತ್ಕೊಂಡು ಲಾಯರ್ ತಗೊಂಡೋಗ್ಬಿಟ್ನೆ. ಅಯ್ಯೋ, ನಿನ್ನ ಮಗಳೇ ನೀನು ಅದು ಅಂಥದ್ದು ಸೈನ್ ಮಾಡ್ಬಿಟ್ಟು ಮಡಗ್ಬಿಟ್ಟಿದ್ದಂತೆ ಎತ್ಕೊಂಡು ಹೋಯ್ತಾವನಿ. ನಿನ್ನ ಮಗಳು ಪ್ರಜ್ಞೆ ಇಲ್ವೇನು? ಸಂಸಾರಗಳ್ನ ಉಳಿಸ್ಕೋಬೇಕಮ್ಮಿ, ಕಳ್ಕೊಳ್ಳೋದೇ ನೀನು ಅಲ್ಲ. ಅಯ್ಯೋ, ಹೆಣ್ಮಕ್ಳು ಇವಾಗ ಎಲ್ಲ ಡೈವರ್ಸ್ ತಗೊಂಡು ಬಾಳಕಾಯ್ತದ. ಅದು ನಮ್ಮ ಒಳ್ಳಿನಾಗ ಬಾಳಕ್ಬಿಟ್ಟಾರ. ನೀನೇ ಯೋಚನೆ ಮಾಡು.
ನಾನು ಅದಕ್ಕೆ ಹೇಳದ್ನಪ್ಪ ತುಸುಕ್ ಪುಸುಕ್ ಅಂತ ಹೇಳ್ಬಿಟ್ಟು ಡೈವರ್ಸ್ ತಕತ್ತಿರಲ್ಲ ಯೋನ್ ಕಾಲ ಬಂತು ಏನು ಇನ್ನು ಈಗಲೇ ಯಾರು 2-3 ವರ್ಷ ಬಾಳ್ತಿಲ್ಲ ಇನ್ನೊಂದು 5-6 ವರ್ಷ 10 ವರ್ಷ ಬಿಟ್ಕೊಂಡು ಮದುವೆ ಆಗೋರೆಲ್ಲ 1 ವರ್ಷ ಬಾಳ್ತಾರೋ ತಿಂಗಳು ಲೆಕ್ಕದಾಗ ಬಾಳ್ತಾರೇನೋ 6 ತಿಂಗಳು ಬಾಳ್ತಾರೆ 3 ತಿಂಗಳು ಬಾಳ್ತಾರೆ ಈ ಬಾಳ್ ಬಂದ್ಬಿಡ್ತದೇನೋ ನಾಕಾಣೆ ನಮ್ಮ ಕಾಲನೇ ವಾಸಿ ಕಣವ ಗಂಡು ಜಾಡ್ಸ್ ಒಲಿತಿದ್ದ ಅಯ್ಯೋ ಹೆಂಗೋ ನೀಕೊಂಡು ಹೋಯ್ತಿರ್ಲಿಲ್ವೇ ನಾವು ಅಯ್ಯೋ ಮಗಳೇ ನಾನೇನು ಅನ್ಕೊಂಡಿದ್ನಲ್ಲೇ ಇರು ಫೋನ್ ಹಾಕನ ಹಲೋ ಹೇಳಮ್ಮ ಲೇ ಮನಿಯಾಳಿ ನಿನ್ನ ಗಂಡ ಡೈವರ್ಸ್ ಪೇಪರ್ ತಗೊಂಡು ಲಾಯರ್ ತಕ ಓದಂತೆ ಕಣಮ್ಮಿ ಏನಮ್ಮ ಹೇಳ್ತಿದ್ದೀಗ ನೀನು ನನ್ನ ಗಂಡ ಪೇಪರ್ ತಗೊಂಡು ಹೋದಂತೆ ಇರು ಪೇಪರ್ ನೋಡ್ತೀನಿ ಮನೆನಾಗೆ ಹೂನರಮ್ಮ ಇಲ್ಲೇ ಇಕ್ಕಿದ್ದೆ ಇಲ್ಲಿಲ್ವೇ ಇಲ್ಲ ಪೇಪರು ಲೇ ಲೋಪರು ಎತ್ಕೊಂಡು ಹೋದ್ನಂತೆ ನೀನು ಅಲ್ಲೇ ಬಿದ್ದಿರು ಅಲ್ಲ ಒಳಗಡೆ ಹೋದಳು ಹೊರ್ದಾಕದ್ ಬಿಟ್ಬಿಟ್ಟು ಡೈವರ್ಸ್ ಪೇಪರ ನೀನು ಏನಕ್ಕೆ ದನ ಕಾಯಕ್ಕಿದ್ದೇನೆ ನೀನಲ್ಲಿ ಪೇಪರ ಈಗ ಎತ್ಕೊಂಡು ಹೋಗವ್ನಿ ನಿನ್ನ ಜನ್ಮಕ್ಕೆ ಈಗ ಏನು ಮಾಡ್ತೀಯ ಅಯ್ಯೋ ಇಲ್ಲೇ ಎಲ್ಲ ನಾವು ನೀನು ಹುಡ್ಕಾಡ್ತಿರ್ತೀನಿ ನೀನು ಸರ್ನ ಬಂದ್ಬಿಡು ಕೈಯೋ ಕಾಲ ಹಿಡ್ಕೊಂಡು ವಾಪಸ್ ಇಸ್ಕೊಂಡ್ರಾಯ್ತು ಈ ಕೊನೆಗೊಂದು ಅವ್ನು ಕೊಟ್ಬಿಟ್ರೆ ಡೈವರ್ಸ್ ಏನು ಬೀದಿನಾಗ ಹೋಯ್ತೇನೆ ತಿರುಗಿ ಬಂದು ನಮ್ಮ ಮನೆಗೆ ಬಂದು ಬಿದ್ದಿರ್ತೀಯ ನನ್ನ ಕೈಲಿ 10 ಪೈಸೆ ಕೊಡೋಕ್ಕೂ ನನ್ನ ಕೈಲಿ ಆಗಕ್ಕಿಲ್ಲ ಕಣವ ಈಗಲೇ ಹೇಳಿದ್ದೀನಿ ನಾನು 10 ಪೈಸೆ ಕೊಡೋಕ್ಕಿಲ್ಲ ಯಪ್ಪ ಊರಾಚೆ ಗಂಟ ಬಂದಿದ್ದಾಯ್ತು ಊರಾಚೆ ಗಂಟ ಬಂದ್ರೂ ಈ ಬೊಡ್ಡಿ ಎಲ್ಲೋಗವನು ನಾಕಾಣಿ ಏನು ಮಾಡೋದು ಎತ್ತು ಮಾಡೋದು ನನಗಂತೂ ಗೊತ್ತಾಯ್ತಿಲ್ಲ ಏನಪ್ಪ ಮಾಡನಿ ಅಯ್ಯೋ ಅಮ್ಮ ಸಿಗ್ಲಿಲ್ವೇನಮ್ಮ ನನ್ನ ಗಂಡ ಅಲ್ಲಿಂದ ನಾನು ಹುಡ್ಕಾಡ್ಕೊಂಡು ಬಂದೆ ನಿಂಗೆ ಸಿಗ್ಲಿಲ್ವಾ ಇಲ್ವೇ ಊರೆಲ್ಲ ಹುಡ್ಕಾಡ್ಕೊಂಡ್ಬಿಟ್ಟು ಬಂದೆ ನಾನು ಎಲ್ಲೂ ಸಿಗ್ಲಿಲ್ಲ ಮನೆಯಾಳು ನನ್ನ ಮಗ ಎಲ್ಲೋದ್ನೋ ಏನೋ ಇನ್ನು ಡೈವರ್ಸ್ ಆದಂಗೆ ಏನಿಯ ನಿಂದು ಈಗ ಲಾಯರ್ ತಗ ನೀನು ಸೈನ್ ಹಾಕಿದ್ಯಾ ಅವನು ಸೈನ್ ಹಾಕವ್ನಿ ಆ ಪೇಪರ್ ಎತ್ಕೊಂಡೋಗ್ಬಿಟ್ಟು ಲಾಯರ್ ಅಪ್ಪಂಗೂ ಕೊಟ್ಟಿರ್ತಾನೆ ಲೇ ಮಗಳೇ ಏನಾಯ್ತು ನಿಂದು ನೋಡ್ಕಳೆ ಯವ್ವ ನಿನ್ನ ಕತೆ ಏನು ಅಂತೇಳ್ಬಿಟ್ಟು ನೋಡ್ಕ ಅಯ್ಯೋ ನನಗಂತೂ ಟೆನ್ಷನ್ ಆಗಿ ಕುಂತೈತೆ ನನಗಂತೂ ಏನು ಮಾಡೋದು ಏನು ಕತೆಯೋ ಡೈವರ್ಸ್ ಆದರೆ ಅಲ್ಲ ನೀನು ತಿರ್ಗಿ ಕೋರ್ಟ್ ಹತ್ರಕ್ಕೆ ಹೋಗೋಕ್ಕೆ ಹೋಗ್ಬೇಡ ಏನೋ ಒಂದು ಮಾಡಿವಂತೆ ಲಾಯರ್ಗೆ ಫೋನ್ ಮಾಡ್ತಾರೆ ನಾಳೆಯಿಂದನೋ ಇವಾಗಿಂದನೋ ಎತ್ಗಿತ್ತಿ ಮಾತಾಡೋಕೆ ಹೋಗ್ಬೇಡ ನನಗೆ ಇಷ್ಟ ಇಲ್ಲ ಡೈವರ್ಸ್ ಕೊಡೋಕ್ಕೆ ಬಲವಂತವಾಗಿ ನನ್ನ ಗಂಡ ಬಲವಂತವಾಗಿ ಸೈನ್ ಹಾಕಿಸ್ಕೊಂಡವನಿ ಅಂತ ನೆಟ್ಟಿಗೆ ಹೇಳ್ಬಿಡು ಇನ್ನು ಏನು ಮಾಡೋಕ್ಕಾಯ್ತದೆ ಕರ್ಮ ಹಂಗೆ ಸಿಗದಾಕದ್ ಬಿಟ್ಬಿಟ್ಟು ಪೇಪರ್ ನಾನು ಮಡಗಿದ್ದೆ ತಪ್ಪಾಯ್ತಲ್ಲಮ್ಮ ಏನು ಮಾಡೋದು ಇವಾಗ ಅಯ್ಯೋ ಅವ್ನು ಫ್ಯಾಕ್ಟ್ರಿ ಓನರ್ ಹಿಂಗೆ ಕೈ ಎತ್ತಾನೆ ಅಂತ ಯಾರಿಗೆ ಗೊತ್ತಿತ್ತು ನನ್ನ ಮಗನ ಬಿಟ್ಟಿದ್ದೆ ತಪ್ಪಾಯ್ತು ನಾನು ನನ್ನ ಮಗಂಗೆ ಒಂದು ಗ್ರಾಚಾರವಾಗ ಬಿಡಿಸ್ಬೇಕಾ ನನ್ನ ಮಗಂಗೆ ನಾನು ಭಾಳಿಗೆ ಇಷ್ಟು ಬೆಂಕಿ ಹಾಕ ಅಂತ ಭಾಳ ಬಂದ್ಬಿಡ್ತಮ್ಮ ನನಗೆ ಎಲ್ಲ ನನ್ನ ಮಗ ಲೋಪರ್ ನನ್ನ ಮಗನಿಂದನೇ ನೀ ಆಗಿದ್ದು ಎಲ್ಲನೂ ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ ಜಲ್ಮುಖಿ ಅಮ್ಮ ಇನ್ನೊಂದು ಚೂರು ಮುಂದಕ್ಕೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರೋಣ ಬಾ ಹೋಗೋಣ ಒಂಚೂರು ಮುಂದಕ್ಕೆ ಲೇ ಬಸ್ ಹತ್ಕೊಂಡು ಗಾಡಿ ಎತ್ಕೊಂಡು ಹೋಗಿತ್ತಾನೆ ನೀನು ಎಷ್ಟು ಮುಂದಕ್ಕೆ ನಡ್ಕೊಂಡೋದ್ರು ಏನಲ್ಲಿ ಕಾಣಿಸ್ತಾನೆ ನಿನಗೆ ನಿನ್ನಿದು ನೋಡಿ ಹೋಗನಿ ಅಂತಂದರೆ ಒಂದು ಹೆಜ್ಜೆ ಅಲ್ಲಿ ಗಂಟ ಹೋಗ್ಬಿಟ್ಟು ಬರೋನಿ ನನಗೇನಂತೆ ನೋಡಿ ನೆಟ್ಟಿಗೆ ಹೋಗ್ಬಿಟ್ಟು ನೆಟ್ಟಿಗೆ ಬರೋನಿ ಸರಿ ಬಾಮ್ಮ ಸರ್ನ ಬಾ ಯಪ್ಪ ಆಮೇಲೆ ನನ್ನ ಮಗಳು ಬಂದ್ಬಿಟ್ಟು ನಮ್ಮ ಮನೆಗೆ ಬಿದ್ದಿರಂಗೆ ಮಾಡಬೇಡ ಕಣಪ್ಪ ನನ್ನ ಕೈಲಿ ಸಹಿಸೋಕ್ಕಾಗಕ್ಕಿಲ್ಲ ಕಣಪ್ಪ ಈ ಪ್ರೇಮಿ ಬಂದ್ಬಿಟ್ಟು ನಮ್ಮ ಮನೆಗೆ ಬಿದ್ದಿದ್ರೆ ನಾನು ಎಲ್ಲಿ ಅಂತ ಹೋಗಿ ಸಾಯ್ಲಿ ಬೇಡ ಕಣಪ್ಪ ನಮ್ಮ ಮನೆಗೆ ಬರಬಾರ್ದು ಕಣಪ್ಪ ಇವಳು ಏನೋ ಒಂದು ಮಾಡಿ ತಂದೆ ಥ್ಯಾಂಕ್ ಯು ಸೋ ಮಚ್ ಹಬ್ಬಬ್ಬ ಸದ್ಯ ನೀವು ಸ್ವಲ್ಪನಾದರೂ ಧೈರ್ಯ ಮಾಡಿಬಿಟ್ಟು ಈ ಥರ ಮಾತಾಡಿ ಅಂತ ಹೆಲ್ಪ್ ಮಾಡಿದ್ರಿ ನೀವೇನಾದರೂ ಈ ಥರ ಮಾತಾಡಿ ಅಂತ ಹೆಲ್ಪ್ ಮಾಡಲಿಲ್ಲ ನನಗೆ ಅಂತ ಹೇಳಿದರೆ ಆ ಪ್ರೇಮನ ಹತ್ರ ಮತ್ತೆ ತಗ್ಲಾಕೊಂಡು ಬಿಡ್ತಾ ಇದ್ದೆ ನಾನು ಆ್ಯಕ್ಚುಲಿ ನನಗೆ ಇಲ್ಲಿ ಏನು ನಡೀತಾ ಇತ್ತು ಏನು ಮಾಡ್ತಿದ್ರು ಅಂತಲೇ ನನಗಂತೂ ಗೊತ್ತಿಲ್ಲ ಡೈರೆಕ್ಟಾಗಿ ಬಂದು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ರೆ ಸಡನ್ನಾಗೆ ನಮ್ಗೆ ಏನು ಅನಿಸುತ್ತೆ ನೀವು ಹೇಳಿ ಸಡನ್ನಾಗಿ ಬಂದ್ಬಿಟ್ಟು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟ ನಾನು ಫುಲ್ ಶಾಕು ಏನು ಈ ಥರ ಹೇಳ್ತಾವ್ರಲ್ಲ ಏನು ಹಿಂಗೆ ಅಂತ ಹೇಳ್ಬಿಟ್ಟು ಹಬ್ಬ ನೀವೇನೇ ಹೇಳಿ ರಾಧವ್ರೆ ಹಬ್ಬಬ್ಬಬ್ಬ ತುಂಬ ಡೇಂಜರ್ ಪ್ರೇಮ ಬಿಡಿ ಏನು ಮಾಡೋಕ್ಕಾಗುತ್ತೆ ಒಬ್ಬೊಬ್ಬರು ಒಂಥರ ಇರ್ತಾರಲ್ಲ ಅವ್ರ ಮೈಂಡ್ಗೆ ಯಾವ ಥರ ಬೇಕೋ ಆ ಥರ ಮಾತಾಡ್ತಿರ್ತಾರೆ ಆದರೆ ನೀವು ಆ ಥರ ಅಲ್ಲ ನೀವು ತುಂಬಾನೇ ಒಳ್ಳೆಯವರು ಅದಕ್ಕೆ ನಾನು ನಿಮ್ಮನ್ನು 1000 ಸಲ ಕೇಳಿದ್ದು ನೀವು ಒಂದು ಸಲ ಅಂತ ಹೇಳಿ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ನೀವೇನೇ ಲೈಫಲ್ಲಿ ತುಂಬ ನೊಂದಿರಲ್ಲ ಅದಕ್ಕೆ ನಾನು ನಂಬಕ್ಕೆ ನೀವು ರೆಡಿನೇ ಇಲ್ಲ ಏನೋ ನಾನು ಅದೇ ಥರ ಕಳ್ಳ ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ ಅಯ್ಯೋ ನೋಡಿ ಮದುವೆ ವಿಷಯ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ 1000 ಸಲ ಹೇಳಿದ್ದೀನಿ ಮದುವೆ ವಿಷಯ ಏನಕ್ಕೆ ಮಾತಾಡ್ತೀರಾ ಅಂತ ಹೇಳಿ ನೀವಂತೂ ಅದನ್ನೇ ಮಾತಾಡ್ತೀರಾ ನಿಜವಾಗ್ಲೂ ಜೀವನದಲ್ಲಿ ನೀವು ಹೇಳ್ದಂಗೆ ತುಂಬ ನೊಂದ್ಬಿಟ್ಟಿದ್ದೀನಿ ಇನ್ನೊಂದು ಹುಡುಗನ ನಂಬೋ ಅಂಥ ಪರಿಸ್ಥಿತಿನಲ್ಲಿ ನಾನಿಲ್ಲ ಹಂಗಂತ ನಿಮ್ಮ ನಂಬ್ತಾ ಇಲ್ಲ ಅಂತ ನೀವು ಬೇಜಾರು ಮಾಡ್ಕೋಬೇಡಿ ನನಗೆ ತುಂಬ ಬೇಜಾರು ನನಗೆ ನೋಡಿ ನನ್ನ ಲೈಫಲ್ಲಿ ತುಂಬ ಬೇಜಾರಲ್ಲಿದ್ದೀನಿ ಏನೋ ನನ್ನ ಪಾಡಿಗೆ ನಾನೇನೋ ಜೀವನ ಮಾಡ್ಕೊಂಡು ಹೋಗಬೇಕು ಅಂತ ನಿರ್ಧಾರನ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಈ ಮದುವೆಗಿದ್ವೆ ಎಲ್ಲ ಬೇಡ ಮದುವೆ ಆದಮೇಲೆ ಮತ್ತೆ ನಾಳೆಗೆ ಚುಚ್ಚು ಮಾತಾಡಲ್ಲ ಅಂತ ಏನು ಗ್ಯಾರಂಟಿ ನೀವು ಹೇಳಿ ನೀವೇನೋ ಇಷ್ಟಪಟ್ಟಿದ್ರೆ ಸರಿ ನಿಮ್ಮ ಮನೆಯವರು ಇಷ್ಟಪಡಬೇಕಲ್ಲ ನಿಮ್ಮ ಮನೆಯವರು ನಿಮ್ಮ ಫ್ಯಾಮಿಲಿ ಎಲ್ಲ ಇಷ್ಟಪಡಬೇಕಲ್ವ ಎರಡನೇ ಮದುವೆ ಅಂತಂದರೆ ಎಲ್ಲರೂ ಒಂಥರ ನೋಡ್ತಾರೆ ಏನು ಮೊದಲನೇ ಗಂಡನ ಜೊತೆ ಹಂಗಿದ್ದ ಹಿಂಗಿದ್ದ ನಾಳೆ ಜಗಳ ಬಂದಾಗ ಬಂದೇ ಬರ್ತಾವಲ್ಲ ಅದಕ್ಕೇನೆ ಬೇಡ ಅಂತ ನಾನು ಸುಮ್ಮನೆ ಆಗಿರೋದು ನೋ ಆ ಥರ ಪ್ರಾಬ್ಲಮ್ ಏನೂ ಆಗಲ್ಲ ರಾಧವ್ರೆ ನೀವು ಒಂದ್ಸಲ ಅಂತ ಅಂದ್ಬಿಟ್ರೆ ಅಷ್ಟೇ ಸಾಕು ನನಗೆ ಏನೇ ಮಾಡ್ತಿದ್ದೀರಾ ಇಲ್ಲಿ ನಿಂತ್ಕೊಂಡು ನೀವು ಮದುವೆ ಮಾಡ್ಕ ಅಂತ ಹೇಳೋದು ತಪ್ಪಲ್ಲ ಇವಳು ಮಾಡ್ಕೊಳಕ್ಕಿಲ್ಲ ಅಂತ ಹೇಳೋದು ತಪ್ಪಲ್ಲ ಲೇ ಪೊದ್ದಿ ಇದೇನ್ಲೇ ಹೊಸ ಗೆಟಪ್ಪು ಬಿಸಿಲಿಗೆ ಕೊಪ್ಪಾಗಬಾರ್ದು ಅಂತ ಹೇಳ್ಬಿಟ್ಟು ಹಂಗೆ ಮಕ್ವ ಮುಚ್ಕೊಂಡು ಓಡಾಡ್ತಾ ಇವ್ನಿ ಅಯ್ಯೋ ನಾನು ಸ್ಲೀವ್ಲೆಸ್ ಅದು ಇದು ಹಾಕ್ಬಿಟ್ಟು ಒಂಥರ ಆಗೋಗ್ಬಿಟ್ಟಿದ್ನ ನಾನಂತೂ ಈಗ ನೋಡು
ಮೈ ಕೈ ಎಲ್ಲ ಕಪ್ಪಗಾಗಬಾರ್ದು ಅಂತ ಮುಚ್ಕೊಂಡಿವ್ನಿ. ಪಾರ್ಲರಾಗೆ ಮಾಕ ಉಜ್ಜಿಸ್ಕೊಂಬಿಟ್ಟು ಬಂದಿವ್ನ. ಅವ್ರು ಹೇಳೋರೆ 3 ದಿನ ಬಿಸಿಲಿಗೆ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟು. ಮನೆಗಿರಕ್ಕೆ ನನ್ನ ಕೈಲಿ ಆಗದೆ ನೆನೆಯೇ ಇಲ್ಲ. ಮನೆಗಿರ ನೀ ಅಂತ ಅನ್ಕೋತೀನಿ. ಅಯ್ಯೋ ಮನೆಗಿದ್ರೆ ವಿಲ 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 ಒದ್ದಾಡ್ದಂಗೆ ಆಯ್ತದೆ, ಈಚೆ ಕಡೆಗೆ ಹೋಗ್ಬೇಕು. ಅದಕ್ಕೆ ಪಿಲಾನ್ ಮಾಡ್ಬಿಟ್ಟು ಈಗ ನೋಡು ಸೀರೆ ಸೀರೆ ಎತ್ಕೊಂಡು ಉಟ್ಕೊಂಡು ಮುಖ ಮುಚ್ಕೊಂಡು ಬಂದೀವ್ನಿ. ಹೆಂಗೆ? ಏ ಪದ್ದು ನೀನು ಬಿಡು, ಹೆಂಗಿದ್ರು ಸೈ ನೀನು. ಸೀರೆ ಉಟ್ಕೊಳಕ್ಕೂ ಸೈ, ಹಂಗೆ ಪ್ಯಾಂಟ್ ಶರ್ಟ್ ಹಾಕೊಳಕ್ಕೂ ಸೈ. ಹ್ಞೂ ಏನೋ ಬಿಡು, ನೀನಾದ್ರೂ ನಿಮ್ಮ ಮನೆನ ಕರೆಕ್ಟಾಗಿದೆಯಲ್ಲ. ನಮ್ಮ ಮನೆನಾಗ ನಾನು ಒಬ್ಳೆ ಅನ್ಕೊಳ್ಳಿ ಕರೆಕ್ಟ್ ಆಗಿರೋದು. ನಾನು ಹಿಂಗೆ ನಡ್ಕೊಂಡು ಹೋಯ್ತಿದ್ದೆ, ನೀವು ಕಾಣಿಸಿದ್ರಲ್ಲ ಹಂಗೆ ಮಾತಾಡ್ಕೊಂಡು ಹೋಗ ನೀವು ತಿಳ್ಬಿಟ್ಟು ನೆಟ್ಟಗೆ ಬಂದೆ. ಇವನೋ ಮಾತಾಡ್ತಿದ್ರಾ? ಸರಿ ಸರಿ ಮಾತಾಡಿ. ಅಯ್ಯೋ ಬಿಸಿಲು ಸ್ಯಾನೆ, ಹಂಗೆ ನೀವು ಹೊರಡ್ತೀನಿ ನಾನು. ಲೇ ಪೊದ್ದಿ, ನಾನು ಬತ್ತೀನಿರು. ಅಯ್ಯೋ 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 ನೀನು ಯಾಸನು ನೋಡಿ ನೋಡಿ. ಲೇ ಯಾವ್ದು ಹಾಕೊಂಡ್ರು ನಾಕ ಲೇಟೆಸ್ಟ್ ಪ್ಯಾಸನ್ನು ನಿಂಗೆ ಗೊತ್ತಾಗಕ್ಕಿಲ್ಲ. ನೋಡು ನನ್ನ ಮಕ ಅರ್ಧ ಮುಚ್ಕೊಂಡಿಲ್ವೇ, ನನ್ನ ಲೇಟೆಸ್ಟ್ ಪ್ಯಾಸನ್ ಇದೆಲ್ಲ ಅಂದರೆ ನಿಂಗೆ ಬಾ ನೀನು ಸುಮ್ಕೇನೆ. ಅಯ್ಯಪ್ಪ ಸೆಕೆ ಹಂಗೆ ಸುರಿದೋಯ್ತೈತೆ. ಪ್ಯಾಂಟ್ ಶರ್ಟ್ ಹಾಕೊಂಡ್ರೆ ಸುಲಭ ಅಲ್ಲ ಕಣಪ್ಪು, ಈ ಸೀರೆ ಪಾರೆ ಎಲ್ಲಂದ್ರೆ ಉಟ್ಕೊಳ್ಳೋದು. ಆದರೂ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಈ ಬುದ್ಧಿ ಯಾವ ಬಟ್ಟೆ ಹಾಕೊಳ್ಳೋಕ್ಕೂ ಸೈಯಲ್ಲ ಇವಳು. ಹಾಂ